ದೊಡ್ಡಮ್ಮ ದೊಡ್ಡಮ್ಮ ಎಲ್ಲೇ ಇರ್ತೀನಿ ದೊಡ್ಡಮ್ಮ ಎಲ್ಲೇ ಇರ್ತೀನಿ. ಲಡು ಗುಂಡು ನೀನು ಶಿಶ್ವರಕ್ಕೆ ಹೋಗ್ತೀಯಲ್ಲ ಅವಾಗ ಬಂದು ನಿನಗೆ ಯಾತನ ಕೊಡಿಸ್ತೀನಿ. ಹೋಗ್ಬೇಕಪ್ಪ, ನಿಮ್ಮ ಅಪ್ಪಾಜಿ ಊರಿಗೆ ಹೋಗ್ತಾರೆ, ನಿಮ್ಮ ಅಮ್ಮರು ಊರಿಗೆ ಹೋಗ್ತಾರೆ ನೀನು ಬಿಟ್ಟು. ಸಂಗೀತ ಯಾಕೆ ಕರ್ಕೊಂಡು ಬಂದೆ? ಒಬ್ರು ಮಕ್ಳನ್ನ ಕರ್ಕೊಂಬರ್ಬೇಡ ಅಂತ ಹೇಳ್ತೀನಿ ನಾನು. ಯಾಕೆ ಕರ್ಕೊಂಬಂದಿದ್ಯಾ ಆ ಚೌಟನ್ನ? ರೀ ಅಯ್ಯೋ ಅಲ್ಲ ಹಸಿ ಹೋದೆ ಏನಂಗೇನೆ ಬಿಗ್ಗಿಯಾಗಿ ಹಿಡ್ಕೊಬಿಟ್ಟು ದಡಮ್ಮ ಬರ್ತೀನಿ ಅಂತ ಒಂದೇ ಸಮನೆ ಹೇಳೋನು ಕಣ್ರಿ. ಅದು ಹೆಂಗೆ ಬಿಟ್ಟು ಬರೋಣ ಹೇಳ್ರಿ. ಮಕ್ಕಳು ಅಳ್ತಾ ಇರೋದು ನೋಡ್ಕೊಂಡು ಎಂಥವ್ರಿಗೆ ಆಗಲಿ, ಎಂಥ ಶತ್ರುಗಳೇ ಆಗ್ಲೋಳು, ಮಕ್ಕಳು ಅಳ್ತಾ ಇರೋದು ನೋಡಿ ಯಾರಾದ್ರೂ ಸುಮ್ಮನೆ ಬರೋಕ್ಕಾಗತ್ತಾ? ಅಯ್ಯೋ ಎಂಥ ಮನ್ಸಪ್ಪ ಇವ್ರದ್ದು. ಅದಕ್ಕೆ ಮತ್ತೆ ಇವಳಿಗೆ ಮಕ್ಕಳಾಗಿಲ್ಲ ಅಂತ ಅಂತಾರೆ ಜನ ನನ್ನ. ಸಂಗೀತ, ನೀನು ಅವ್ರಿಗೆ ಯಾರು ಏನಾನ ಅನ್ಲಿ, ನೀನು ತಲೆ ಕೆಡಿಸ್ಕೊಬೇಡ. ಇವ್ನು ಫಸ್ಟ್ ಅವ್ರಿಬ್ರ ಹತ್ರ ಬಿಡು. ಅವ್ರಿಗೆ ಜವಾಬ್ದಾರಿ ಬರಬೇಕು, ಅವರಿಬ್ಬರಿಗೆ ಜೀವನ ಅಂದರೆ ಏನು ಅರ್ಥ ಆಗಬೇಕು ಅಂತಂದರೆ ಇವ್ನು ಅಲ್ಲಿರಬೇಕು. ಅಲ್ಲಿದ್ರೇನೆ ಮತ್ತೆ ಮಕ್ಳನ್ನ ಓದಿಸೋದೇನು, ಮಕ್ಳಿಗೆ ತಂದು ಕೊಡೋದೇನು, ಮಕ್ಳಿಗೆ ನಾವು ಮಕ್ಳಿಗೆ ದುಡಿಬೇಕು ಅನ್ನೋದು ಅವನಿಗೂ ಮನಸ್ಸಲ್ಲಿ ಇರುತ್ತೆ. ನೀನು ಸುಮ್ಮನೆ ಇವನ್ನ ಅಲ್ಲಿ ಬಿಟ್ವಾ. ಈಗ ನಮ್ಮ ಪ್ರೀತಿ ಏನು ಕಡಿಮೆ ಆಗಲ್ಲ, ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇನ್ಮೇಲೆ ಪ್ರೀತಿ ಇರೋದು ಇದ್ದೇ ಇರುತ್ತೆ. ಸುಮ್ಮನೆ ಕರ್ಕೊಂಡೋಗಿ ಬಿಟ್ವಾ. ಅವ್ರಿಗೆ ಇಲ್ಲೋಡು ಹೆಂಗೆ ನಿನ್ನ ಬೇಕಾದರೆ ಅವ್ರಿಗೆ ಸರ್ಬಂದಂಗೆ ಆಡ್ಕೊಂಡು ಇಬ್ಬರು ಗಂಡ ಹೆಂಡ್ತಿ ಮೆರ್ಗದಾಡ್ಕೊಂಡು ಇರ್ತಾರೆ. ಇನ್ನು ಬೇಕಾದ್ರೆ ಅವರು ಹೆಂಗೋ ಆಗುತ್ತೆ ಅಂತ ಹೇಳಿ ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡ್ಕೊಂಡು ಜೀವನ ಮಾಡಿಬಿಟ್ಟು ಹೆಂಗೋ ಇರ್ತಾರೆ. ಮಕ್ಕಳಿಲ್ಲ ಅಂದರೆ ಜವಾಬ್ದಾರಿ ಇರೋದಿಲ್ಲ ಅವ್ರಿಗೆ. ಬಿಡು ಇದ್ದಾನೆ ಅವ್ರು ನೋಡ್ಕೊಂತಾರೆ ಎಂಬುದೊಂದು ತಾಚಾರ ಮಾಡ್ತಾರೆ. ನೀವು ಯಾಕಂಗೆ ಸಿಟ್ಟಾಗ್ತೀರಪ್ಪ ಹೇಳತ್ಲಾಗೆ. ಅಲ್ಲ ನಾನು ಹಂಗೆ ಬಂದರೆ ಜನ ಯಾರು ನನ್ನ ಏನು ಅಂತಾರೆ ಹೇಳ್ರಿ. ನೀವು ಕರ್ಕ ಬರಬೇಡ್ರಿ. ಆ ಹುಡುಗ ನನ್ನ ಹಿಡ್ಕೊಂಡು ಏನು ದಿಮ್ಮಗೆ ಹೊಳ್ತಾ ಐತೆ. ನಾನು ಹೋಗಲ್ಲ ಅಂತೇಳಿ ಅದಕ್ಕೆ ಏನೋ ಕೊಟ್ಟು ಸಮಾಧಾನ ಮಾಡಿ ಕಳ್ಸೋಣ ಅಂತೇಳಿ ಕರ್ಕೊಂಬಂದೆ. ಏನು ಮಾಡೋದು, ಅವಕ್ಕೆ ನಾವು ಜಗಳ ಆಡಿದ್ದೀವಿ, ನಮ್ಮ ಹತ್ರ ಹಿಂಗೆಲ್ಲ ಆಗೈತೆ ಅಂತ ಅದಕ್ಕೇನು ಗೊತ್ತಾಗುತ್ತಾ ಪಾಪ ಕಂದಮ್ಮನಿಗೆ? ನೀವು ಎಂತ ಯಾರೇ ಆಗಲಿ ಬಿಟ್ಟು ಬರಲ್ಲ ಕಣ್ರಿ. ಅಷ್ಟೊಂದು ನಮ್ಮನ್ನ ಮಕ್ಕಳು ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಮಗೂ ಅವ್ರ ಮೇಲೆ ಇಷ್ಟ ಆಗಲ್ವಾ? ನಮ್ಮನ್ನು ಅಷ್ಟೊಂದು ಇಷ್ಟಪಟ್ಟು ತಪ್ಕೊಂಡು ಹೊಳ್ತಾ ಇದ್ದಾರೆ ಅಂದಮೇಲೆ ಅಯ್ಯೋ ನನಗಂತೂ ನೋಡಿ ಬಿಟ್ಟು ಬರೋಕ್ಕಾಗಲಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನನಗಂತೂ ಮಕ್ಕಳಿಲ್ದವ್ರಿಗೆ ಗೊತ್ತು ಅದ್ರ ಪ್ರೀತಿ ಏನು ಅಂತೇಳಿ. ನನಗಿದ್ದಿದ್ರೆ ನಮ್ಮ ಮಕ್ಕಳು ಇದ್ದಿದ್ರೆ ನನಗೆ ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ನನಗೆ ಇವಾಗ ಮಕ್ಳು ಕಂಡ್ರೆ ಎಂಥ ಮಕ್ಳನ್ನ ಕಂಡ್ರು ನನಗೆ ತುಂಬ ಇಷ್ಟ. ಇವಾಗ ಏನು ಮಾಡೋದು, ಸುಮ್ಮನೆ ಬಿಟ್ಟು ಬಾರಮ್ಮ ಹೇಳ್ತೀನಿ. ನಮಗೆ ಎಲ್ಲ ತೋರಿಸ್ತಾ ಇವನು. ಅವನೆಲ್ಲ ಇವರಪ್ಪ ಎಂಥ ಕಳ್ಳಾಟ ಮಾಡೋನೆಲ್ಲ ಕೆಲಸ ಕೊಟ್ಟವನೇ ಸರಿಯಾಗಿ ಮಾಡ್ಕೊಂಡು ತಿನ್ಬೇಕಾ? ಸುಮ್ಮನೆ ಅಲ್ಲಿ ಬಿಡು ಹೇಳ್ತೀನಿ ಇವನ್ನ. ತೋಟನ ಬಿಟ್ರೇನೇನೆ ನಾವಿಲ್ಲಿ ಕರ್ಕೊಂಬಂದಿಕ್ಕೇನ್ರೆ ಅವ್ರು ಏನಿಲ್ಲ, ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವ್ರಿಗೆ. ಅಲ್ಲ ಅವಳ ಮನೆ ಮುಂದಿರೋಳು ಅವಳಂಗೆ ಉಮ್ತಿದ್ಲು. ಅಯ್ಯೋ ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಸ್ವಲ್ಪನಾದ್ರೂ ಅಂತ ಹೇಳಿ ಹೇಳ್ತಿದ್ಲಮ್ಮ. ಏನು ಮಾಡೋಣ, ನಮ್ಮ ಜವಾಬ್ದಾರಿ ಎಂಬುದಿಲ್ಲ. ನಾವೆಷ್ಟು ಹೇಳಿದ್ದೀವಿ, ಎಷ್ಟು ಒಳ್ಳೇದು ಮಾಡ್ಬೇಕಂತಂದ್ರೂ ಅವ್ರಿಗೇನೊಂದು ಸ್ವಲ್ಪನೂ ಇಲ್ಲ ಮನಸ್ಸಿನಾಗೆ ಅಂತ ಹೇಳಿ ಮಾತಾಡ್ಕೊಂಬಂದೆ ನಾನು. ಅಲ್ಲ ಸುಮ್ಮನೆ ಕಳಿಸಿ ಹೇಳ್ತೀನಿ. ನಾನು ಹೇಳ್ತೀನಿ, ಸಂಗೀತನಿಗೆ ಅರ್ಥ ಆಗಲ್ಲ. ಎಲ್ಲಿ ಯಾರಿಗನ್ನತ್ತು ಕೆಲಸ ನನಗೆ ನಾನು ಕೊಡಲ್ಲ ಅಂತಂದೆ. ಕೊಡ್ರಿ ಅಂತ ಹೇಳಿ ಕೊಡಿಸ್ದೆ. ನೋಡು ಅವ್ನು ಎಂಥದ್ದು ಮಾಡ್ದ. ಇವಾಗ ಕರ್ಕೊಂಬಂದು ಅವ್ರಿಗೂ ಹಾಳು ಮಾಡಬೇಕು ಅಂತ ಇದೆಯಾ? ನಾವು ಅವ್ರನ್ನ ಹಾಳು ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಜವಾಬ್ದಾರಿ ಬರಬೇಕು, ಅವ್ರಿಗೆ ಬುದ್ಧಿ ಬರ್ಬೇಕಂತಂದ್ರೆ ಇವನು ಇರಬೇಕು. ಇದ್ರೇ ಮಕ್ಳಿಗೆ ಹೆಂಗೆ ನಾವು ನಾಲ್ಕರಂತೆ ನಾವು ನೋಡ್ಕೋಬೇಕಪ್ಪ. ಮಕ್ಳನ್ನ ನಾವು ಚೆನ್ನಾಗಿ ಸಾಕ್ಬೇಕಪ್ಪ, ನಾವು ಚೆನ್ನಾಗಿ ಓದಿಸ್ಬೇಕಪ್ಪ ಅನ್ನೋದು ಮನ್ಸಲ್ಲಿ ಜವಾಬ್ದಾರಿ ಅನ್ನೋದು ಬರುತ್ತೆ. ನಾವು ಕರ್ಕೊಂಡು ಬಂದು ನಮ್ಮ ಅವ್ನು ಕೇಳಿರೋದು ನಾವು ಕೊಟ್ಟು ಅವ್ರಿಗೆ ಓದಿಸೋದು ಎಲ್ಲ ನಾವು ಮಾಡಿಬಿಟ್ರೆ ಅವ್ರಿಗೆ ಏನಿರುತ್ತೆ ಜವಾಬ್ದಾರಿ? ಗಂಡ ಹೆಂಡ್ತಿ ಆಗಿರೋದಕ್ಕೆ ಅವ್ರಿಗೇನು, ಗಂಡ ಹೆಂಡ್ತಿಗೆ ಏನು ಜವಾಬ್ದಾರಿ ಇರೋದಿಲ್ಲ. ತಂದೆ ತಾಯಿ ಆಗಿರೋರಿಗೆ ಏನು ಜವಾಬ್ದಾರಿ ಇರೋದಿಲ್ಲ ಅವ್ರಿಗೆ. ಏನು ಮಾಡಣ್ರಿ, ಹುಡುಗ ಅಳ್ತೈತೆ. ನೀವೇನು ಮಾಡ್ತೀರಿ, ನೀವೇ ಕರ್ಕೊಂಡೋಗಿ ಬಿಟ್ಟು ಬರ್ರಿ ಅಷ್ಟೇ. ನಾನು ಹೋಗಲ್ಲ ಅಂತ ಅಳ್ತಾವನೆ. ಏನು ಮಾಡೋದು? ನೀನು ಜನ ಯಾರನ್ನು ನೋಡಿದ್ರೆ ಏನು ಅನ್ಕೊಂತಾರೆ ಹೇಳ್ರಿ. ನೀವು ನನ್ನ ಮೇಲೆ ಒಳ್ಳೆ ಚೆನ್ನಾಗಿ ಸಿಟ್ಟಾಗ್ತೀರಪ್ಪ. ಅಯ್ಯೋ ಹುಡುಗ ಅಷ್ಟೊಂದು ಅಳ್ತೈತೆ, ಕರ್ಕೊಂಡು ಹೋಗ್ಲಿಲ್ಲ ಇವಳು, ಅದಕ್ಕೆ ಮತ್ತೆ ಇವಳಿಗೆ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ನನ್ನ ಹೆಂಗೆ ಅಂತಾರೆ ಗೊತ್ತಾ? ಅದಕ್ಕೆ ಮತ್ತೆ ಇವಳಿಗಿನ್ನೂ ಮಕ್ಕಳಾಗಿಲ್ಲ ಅನ್ನೋದು. ಹುಡುಗ ಅಷ್ಟೊಂದು ಅಳ್ತೈತೆ, ಎಷ್ಟೊಂದು ಐತೆ. ಏನು ಹೋಗಿ ಕರ್ಕೊಂಡು ಹೋಗಿ ಒಂದು ಬಿಸ್ಕೆಟ್ ಕೊಡ್ಸೋಕ್ಕಾಗ್ತಿರ್ಲಿಲ್ಲ ಇವಳು ಹಣೆ ಬರೋಕ್ಕೆ. ಅದಕ್ಕೆ ಮತ್ತೆ ದೇವರಂಬನು ಹಿಂಗೆ ಮಾಡಿರೋದು ಅಂತ ಜನ ಕಣ್ಣಕ್ಕೆ ಬೆಳ್ಳಿಕ್ತಂಗೆ ಅಂತಾರೆ ಗೊತ್ತಾ? ನನ್ನ ಮಕ್ಕಳಿಲ್ಲ ಅಂತ ಹೇಳಿ ನಾನು ಎಷ್ಟು ಜನನ ಹತ್ರ ಎಷ್ಟು ಮಾತು ಕೇಳಿದ್ದೀನಿ, ಎಷ್ಟು ಅನ್ನಿಸ್ಕೊಂಡಿದ್ದೀನಿ ರೀ. ಅಂಥದ್ರಾಗೆ ನಾನು ಈ ಪಾಪು ನನ್ನ ಅಷ್ಟೊಂದು ತಪ್ಕೊಂಡು ಹೊಳ್ತಿದ್ರು ಬಿಟ್ಟು ಬರೋಕ್ಕಾಗುತ್ತಾ ನಾನು? ಹೇಳ್ರಿ. ಈಗ ನಾವು ಒಳ್ಳೇದು ಮಾಡೋದು ಅವ್ರಿಗೆ ಒಳ್ಳೇದಾಗಿ ಕಾಣಿಸ್ತಾ ಇಲ್ಲ. ಈಗ ನಮ್ಮ ಮನ್ಸಲ್ಲಿ ಒಳ್ಳೇದಿದ್ರೆ ಸಾಕು. ಸುಮ್ಮನೆ ಜನಗಳಿಗೆಲ್ಲ ನಾವೇನೇನು ತೋರಿಸೋದು ಬೇಕಾಗಿಲ್ಲ. ನಮ್ಮ ಮನ್ಸಲ್ಲಿ ಅವ್ನ ಮೇಲಿರೋ ಪ್ರೀತಿ ಇದ್ದೇ ಇರುತ್ತೆ. ಅವ್ನಿಗೆ ಯಾವಾಗ ಒಳ್ಳೇದು ಮಾಡ್ಬೇಕು ಅದನ್ನ ಮಾಡೋಣ. ಸುಮ್ಮನೆ ನಾವು ಸಣ್ಣದು ಪುಟ್ಟದ್ದು ಇದೆಲ್ಲ ಮಾಡಿದ್ರೆ ಅವರಿಗೆ ಅದು ಕಾಣಿಸ್ತಾ ಇಲ್ಲ. ನಾವು ಏನೇ ನೋಡ್ಕೊಂಡು ಏನೇ ಮಾಡಿದ್ರು ಸಣ್ಣ ಪುಟ್ಟದ್ದು ಅದು ಕಾಣಿಸ್ತಾ ಇಲ್ಲ. ಅವನೊಂದು ಲೆವೆಲಿಗೆ ಬಂದಾಗ ಅದು ಏನು ಮಾಡಬೇಕು ನಮ್ಮ ಕೈಯಾರ ಅದು ಮಾಡೋಣ.
ಅವ್ರಿಗೇನು ಹೇಳೋಕೆ ಹೋಗ್ಬೇಡ ನೀನು ಅಷ್ಟೇ. ಅವ್ನಿಗೇನೋ ಒಂದು ಒಳ್ಳೇದು ಮಾಡೋಣ. ಸುಮ್ಮನೆ ನೀನು ಕರ್ಕೊಂಡೋಗಿ ಬಿಟ್ಟು ಬಾ. ನೀನು ತಲೆ ಕೆಟ್ಟೋಳ ಥರ ಆಡಬೇಡ. ಸುಮ್ಮನೆ ಅವರಿಗೆ ನೀನು ಸೋಂಬೇರಿ ಮಾಡ್ತೀಯ ನೋಡು ಎಲ್ಲದರಲ್ಲೂ ಹೇಳಿ. ನಾನು ಅದಕ್ಕೆ ಬೇಡ 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 ಅಂತ ಹೇಳೋದು ಏನಾದ್ರೂ, ಆದ್ರೆ ನೀನು ಕೇಳೋದಿಲ್ಲ. ಬಿಡು ಹೋಗ್ಲಿ ಅಂತೇಳಿ ಜಲ್ದಿ ಮುರುಗಿ ಬಿಡ್ತೀಯ ಯಾರಿಗಾನ ಆತು. ಮತ್ತೆ ನೀನೇ ಕರ್ಕೊಂಡು ಹೋಗತ್ತೆ, ನೀನೇ ಕರ್ಕೊಂಡು ಹೋಗಿ ಬಿಟ್ಟು ಹೇಳ್ಬಾ. ಹೋಗಪ್ಪ ಚೋಟು, ನಿಮ್ಮ ಮನೆಗೆ ಹೋಗು. ಚೊಟ್ಟು ಹಂಗೆ ಆಟ ಮಾಡಬಾರ್ದಪ್ಪ. ಹೋಗಪ್ಪ, ನಿಮ್ಮ ಅಪ್ಪಾಜಿರು ಊರಿಗೆ ಹೋಗ್ತಾರೆ, ಹೋಗು. ಅಪ್ಪಾಜಿರು ಊರಿಗೆ ಹೋಗ್ತೀವಿ ಅಂತ ಹೇಳ್ತಿದ್ರು. ಹೋಗಪ್ಪ, ಆಟ ಸಾಮಾನು ತಂದವ್ರು ಅಂತ ನಿನಗೆ. ಹೋಗಮ್ಮ. ಸುಮ್ಮನೆ ಮನೆಯೆಲ್ಲ ಕರ್ಕೊಂಡೋಗಿ ಬಿಟ್ಟು ಹೇಳಿ ಬತ್ತೀನಿ ಒಂದಿಟ್ಟು. ಜವಾಬ್ದಾರಿ ಎಂಬುದಿರಲಿ, ಇಂಥವು ಯಾತಕ್ಕೆ ಮಾಡ್ತೀರಾ ಅಂತ ಹೇಳಿ ಸರಿಯಾಗಿ ಬೈದು ಬತ್ತೀನಿ ತಡಿ. ಕರ್ಕೊಂಡು ಹೋಗ್ತೀನಿ ನಾನೆಲ್ಲನ ಕರ್ಕೊಂಡೋಗಿ ಮಾತಾಡಿ ಬತ್ತೀನಿ. ಹೇಳಿ ಅವ್ರೇನು ನೋಡ್ಕೊಂಬಲ್ಲ, ನೀವು ಜವಾಬ್ದಾರಿಯಿಂದ ಹುಡುಗನ ಓದಿಸೋದು ಅದು ನೋಡ್ಕೊಳ್ರಿ. ಇರೋನೊಬ್ಬ ಹುಡುಗಿಗೆ ಯಾತನ ಕೊಡ್ಸೋಕ್ಕೋ ನೋಡ್ಕೊಂಬಕ್ಕೋ ಬಟ್ಟೆ ತರೋಕ್ಕೋ ಯೋಗ್ಯತೆ ಇಲ್ಲ ನಿಮಗೆ. ಇಷ್ಟು ಬುದ್ಧಿವಂತರಾಗಿ ಆ ಹುಡುಗನ ಒಂದು ನೋಡ್ಕೊಂಬಕ್ಕಾಗಲ್ಲ ಅಂತಂದರೆ ಯಾರನ್ನ ಏನಂತಾರೆ ನಿಮ್ಮನ್ನ ಅಂತೇಳಿ ಸರಿಯಾಗಿ ಬೈದು ಬತ್ತೀನಿ. ಸರಿಯಾಗಿ ಬೈದ್ರೇನೆ ಅಂತ ನನ್ನ ಮಕ್ಳನ್ನೆಲ್ಲ ಜವಾಬ್ದಾರಿ ಇಲ್ಲ. ಕೆಲಸ ಕೊಟ್ಟಿರೋದು ಹಾಳು ಮಾಡ್ಕೊಂಡು ನಾನು ಬಿಡತ್ತ ಅಂತೇಳಿ ಚೆನ್ನಾಗಿದ್ದಾರಲ್ಲ ನಮ್ಮ ಹುಡುಗರು ಹಿಂಗೆ ಚೆನ್ನಾಗಿರಲಿ ಅಂತ ನಾವು ಖುಷಿ ಪಟ್ರಿ ಯಾವ್ದಾನ ಒಂದು ಮಾಡ್ತಾರೆ, ಯಾವ್ದಾನ ಒಂದು ಹೇಳು. ಅವ್ರಿಗೆ ಹೆಂಗಾನಿಂತ ಮಾಡೋಕ್ಕೆ ಮನ್ಸು ಬರುತ್ತೋ ಏನೋ ಅಮ್ಮಂಗೆ ಆಗುತ್ತೆ. ನನಗೆ ಕರ್ಕೊಂಡು ಹೋಗತ್ತೆ, ನೀನೇ ಕರ್ಕೊಂಡೋಗಿ ಹೇಳಿ ಬಿಟ್ಟು ಬರೋಗು. ಏನು ನನ್ನಂತೂ ಯಪ್ಪ ಅಲ್ಲಿ ಬಿಡಲೇ ಇಲ್ಲ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅಷ್ಟೊಂದು ಹೇಳ್ತಾ ಇದ್ದಾನೆ. ನಾನು ಹೆಂಗೆ ಹುಡ್ಕೊಂಡು ದಬ್ಬಿ ಬರೋಕ್ಕಾಗುತ್ತೆ ಹೇಳು. ಯಾರನ್ನ ಏನು ಅಂತಾರೆ ನನ್ನ, ಎಷ್ಟು ಮಾತು ಬೈಕಂತಾರೆ ನನ್ನ. ಎಲ್ಲರೂ ಅಲ್ಲಿ ಭಾಗ್ಯ ಆಂಟಿ, ಅಲ್ಲಿ ಕೆಂಚಜ್ಜಿ, ರಂಗಜ್ಜಿ ಎಲ್ಲರೂ ನೋಡ್ತಾ ಇದ್ದಾರೆ. ಅವ್ರೇನಿಲ್ಲ ಹೆಂಗೆ ಮಾತಾಡ್ತಾರೆ ತಿರ್ಗ. ಅದಕ್ಕೆ ಅತ್ಲಾಗ ನಾನು ನನಗೂ ಮನ್ಸು ತಡಿಲೇ ಇಲ್ಲ. ತುಂಬ ಬೇಜಾರಾಯ್ತು ನನಗೆ, ಅವಳು ಬಂದಂಗಾಯ್ತು. ಅದಕ್ಕೆ ಕರ್ಕೊಂಡು ಬಂದೆ. ಬಿಡು ಸಮಾಧಾನ ಮಾಡಿ ಬಿಟ್ಟು ಬರೋಣ ಅಂತ ಹೇಳಿ. ಜನ ಇವಳಿಗೆ ಬುದ್ಧಿ ಇಲ್ಲ, ಕರ್ಕೊಂಡು ಹೋಗ್ತಾರೆ ಅಂತ ಒಬ್ಬರು ಮಾತಾಡ್ತಾರೆ, ಒಬ್ಬರು ಅಯ್ಯೋ ಪಾಪ ಅಂತಾರೆ. ಯಾರು ಮಾತು ಕೇಳೋಕ್ಕಾಗುತ್ತೆ? ನನಗೇನೋ ನನ್ನ ಮನಸ್ಸಲ್ಲಿ ತಡೆಯೋದೇ ಇಲ್ಲ. ನಾವು ದೊಡ್ಡವ್ರ ಜಗಳ ಆಡೋದಕ್ಕೆ ಪಾಪ ಮಕ್ಕಳು ಹತ್ರ ಏನಕ್ಕೆ ಬಂದಂಗಪ್ಪ. ಮಕ್ಕಳು ಸುಮ್ಮನೆ ಎಲ್ಲರ ಹತ್ರನೂ ಹೋಗಲ್ಲ. ನಾವೆಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಅಷ್ಟು ನಮ್ಮ ಹತ್ರ ಬರ್ತವೆ. ಏನು ಮಾಡೋಣ, ನನಗೆ ಇವಾಗ ಮಕ್ಕಳನ್ನ ದ್ವೇಷ ಮಾಡೋಕ್ಕಾಗಲ್ಲ, ಹೊಡಿಯೋದಕ್ಕಾಗಲ್ಲ. ಮಕ್ಕಳನ್ನ ಯಾರಾದರೂ ದ್ವೇಷ ಮಾಡ್ತಾರೆ. ಎಂಥ ಶತ್ರು ಮಕ್ಳುಗಳನ್ನ ಕೂಡ ನೋಡಿದ್ರೂ ಯಾರೂ ದ್ವೇಷ ಮಾಡಲ್ಲ. ಮಕ್ಕಳು ಅಳ್ತಾ ಇದ್ರೆ ಎಂಥವ್ರಿಗೂ ಕೈ ಚುರುಕನ್ನುತ್ತೆ. ಯಾರೂ ಬೇಜಾರಾಗಲ್ಲ. ಯಾರು ಮಕ್ಕಳು ಅಳ್ಬೇಕಾದ್ರೆ ಹೆಂಗೆ ಅಂದ್ರೆ ಹಂಗೆ ಮಾತಾಡಲ್ಲ. ಏನು ಮಾಡೋಕ್ಕಾಗುತ್ತೆ? ಅಳ್ತಾ ಇದ್ದ, ಅದಕ್ಕೆ ಕರ್ಕೊಂಡು ಬಂದೆ. ಬಿಡು ಸುಮ್ಮನಿರು. ಇವಾಗ ಏನು ಕರ್ಕೊಂಬಂದಿದ್ಯಾ ತಾನೆ, ಕರ್ಕೊಂಡೋಗ್ಬಿಟ್ಟು ಬರುತ್ತಮ್ಮ. ನನಗೆ ಅವ್ರಿಗೆ ಬುದ್ಧಿ ಕಲ್ಕೋಬೇಕು. ಅವ್ರ ಬುದ್ಧಿ ಕಲ್ಕೊಂಡು ಅವ್ರಿಗೂ ಜೀವನ ಅಂದರೆ ಏನು ಅಂತ ಅರ್ಥ ಆಗಬೇಕು. ಅವ್ರಿಗೂ ನಾವು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಬರಬೇಕು. ಸುಮ್ಮನೆ ಇದ್ದಕ್ಕಿದ್ದಂಗೆ ಇದ್ದಿದ್ದೇ ಕಳೆದು ಅದಕ್ಕೆ ಇನ್ನೂ ಸಾಲ ಮಾಡಿಕೊಂಡು ಮೆರೆದಾಡೋದಲ್ಲ. ನಾವು ಏನಾದರೂ ಮಾಡಬೇಕು ಜೀವನದಲ್ಲಿ ನಾವು ಅಂತ ಹೇಳಿ ಮಕ್ಳಿಗೋಸ್ಕರನಾತು ಏನಾದರೂ ಮಾಡಬೇಕು. ಮಕ್ಳು ನೋಡ್ಕೋಬೇಕು, ನಾವು ನಾಲ್ಕರಂತೆ ಮಕ್ಳು ನೋಡ್ಕೋಬೇಕು ಅನ್ನೋದಾದ್ರೂ ಮನಸ್ಸಲ್ಲಿ ಬರಬೇಕು ಅವ್ರಿಗೆ. ನಾನೇನೇನು ನಮಗೆ ನೀವು ಚೋಟಂಗೆ ಕರ್ಕೊಬರೋದಕ್ಕೆ ನನಗೇನೇನು ಬೇಜಾರಿಲ್ಲ. ನನಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದೇ ನನಗೆ ಬೇಜಾರು. ಅಲ್ಲ, ನಾವು ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ಪಾಪ ಈ ಹುಡುಗಂಗೆ ನಾವು ಪಾಪ ಇಷ್ಟು ನನ್ನ ಬಲವಂತ ಮಾಡಿ ಪಾಪ ಜ್ವರ ಬಂದಿತ್ತಂತೆ ಎದ್ಬಿದ್ದು. ಅದಕ್ಕೆ ಪಾಪ ನಮ್ಮ ಈ ಮಕ್ಳು ಯಾಕಿದ್ವು ಆಗಬೇಕು ಅನ್ನಂಗೆ ಆಗುತ್ತೆ ಅಷ್ಟೇ. ನಮ್ಮ ಸೌರ ಇರ್ತವೆ, ಅವಕ್ಕೇನು ಅರ್ಥ ಆಗ್ತವೆ ಪಾಪ ಕಂದಮ್ಮಗಳಿಗೆ ಅಷ್ಟೇ. ಏನು ಮಾಡೋದು? ಇದೇನಿದು ರಾಜು ಈ ಥರ ಆಗೋನೆ ಅಂತ ಹೇಳಿ ಎಲ್ಲ ನನ್ನ ಮೇಲೆ ಬೇಜಾರಾಗ್ಬೋದು. ಏನಂತಂದ್ರೆ ನನಗೆ ಅವರಿಬ್ಬರಿಗೂ ಜವಾಬ್ದಾರಿ ಬರಬೇಕು. ಅದಕ್ಕೋಸ್ಕರ ಜವಾಬ್ದಾರಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಕರ್ಕೊಂಬಂದೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಆದರೆ ಇವಳಿಗೆ ಹೆಂಗೆ ಬಿಟ್ಟು ಬರೋಣ? ಎಲ್ಲರೂ ನೋಡ್ತಾ ಇರ್ತಾರೆ ಅಲ್ಲಿ. ನಾನೇನಾದರೂ ನನಗೂ ಮನಸ್ತಾಳೆ, ಇವಳಿಗೂ ಪಾಪ ಮಕ್ಕಳಿಲ್ವಲ್ಲ, ಅದಕ್ಕೋಸ್ಕರ ಮಕ್ಳು ಕಂಡ್ರೆ ತುಂಬ ಇಷ್ಟ. ಅವ್ನಿಗೂ ಚೆನ್ನಾಗಿ ನೋಡ್ಕೊಂಡು ಒಂಥರ ಅಳ್ತಾ ಇರಬೇಕಾದ್ರೆ ಬಿಟ್ಟು ಹೆಂಗೆ ಬರೋಕ್ಕಾಗುತ್ತೆ? ಅಷ್ಟೊಂದು ಗೋರ್ಗಳ್ಕೊಂಡು ಅಳ್ಬೇಕಾದ್ರೆ ಯಾರಿಗೂ ಬಿಟ್ಟು ಬರೋಕ್ಕೆ ಮನಸ್ಸು ಆಗೋದಿಲ್ಲ. ಯಾಕಂತಂದರೆ ತುಂಬ ಹಚ್ಕೊಂಡಿರ್ತಾವೆ ಮಕ್ಕಳು, ಅಂಥವು ಬಿಟ್ಟು ಬರೋದಕ್ಕೆ ಆಗೋದಿಲ್ಲ. ಏನು ಮಾಡೋಣ? ಅವಳಿಗೂ ತುಂಬ ಇಷ್ಟ ಅಲ್ಲ. ಎಲ್ಲರೂ ತಿರ್ಗಾ ಮತ್ತೆ ಅದೊಂದು ಮಾತಾಡ್ತಾರೆ ಕರ್ಕೊಂಬರ್ಲಿಲ್ಲ ಅಂದರೆ. ನೋಡಪ್ಪ ಹುಡುಗ ಅಷ್ಟೊಂದು ಅಳ್ತಾ ಐತೆ, ಮಕ್ಕಳಿಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ವಾ? ಮಕ್ಕಳಿಲ್ಲ ಏನಿಲ್ಲ ಅಂತ ಹೇಳಿ ಹೆಂಗೆ ಮಾತಾಡ್ತಾರೆ ಜನ. ಅದಕ್ಕೇ ಪಾಪ ಕರ್ಕೊಂಬಂದಳು. ಅವಳಿಗೂ ಮಕ್ಕಳಂದ್ರೆ ಇಷ್ಟ. ಅವಳು ನಂಬಬಾರ್ದು, ಸಂಗೀತ ಗೊತ್ತಾಗಲ್ವಾ ಅಂತೇಳಿ ಯಾರು ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿಲ್ವಲ್ಲ, ಮಕ್ಕಳಿಲ್ದವ್ರಿಗೆ ಗೊತ್ತು. ಎಂಥ ಮಕ್ಳು ಕಂಡ್ರೂ ಅವ್ರಿಗೆ ತುಂಬ ಪ್ರೀತಿ. ಮಕ್ಕಳಿಲ್ದವ್ರಿಗೆ ನಿಜ ತುಂಬ ಕಷ್ಟ.
ಪಾಪ ನಮ್ಮ ಸಂಗೀತ ತುಂಬ ಕಷ್ಟ ಅನುಭವಿಸಿದ್ದಾಳೆ. ಮಕ್ಕಳಿಲ್ಲ ಅಂತೇಳಿ ಯಾವ್ಯಾವ ರೀತಿ ನೋಡ್ತಾರೆ, ಯಾವ್ಯಾವ ರೀತಿ ಮಾತಾಡ್ತಾರೆ, ಏನು ಕನಾಗಲಿ ಸುಚ್ಚಿ ಮಾತಾಡ್ತಾರೆ ಅಂತೇಳಿ ತುಂಬ ಅನುಭವಿಸಿದ್ದಾಳೆ. ಅದಕ್ಕೆ ಅವಳ ಮಕ್ಳನ್ನ ತುಂಬ ಪ್ರೀತಿ ಮಾಡ್ತಾಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.